ನಮಸ್ತೆ, ನನ್ನ ಹೆಸರು ಸೌರಭ ಜೋಯ್ಸ್. ಇವರು ವಿಶ್ವಾನಂದ್ ಅವರು ದಾವಣಗೆರೆಯಿಂದ ಬಂದಿದ್ದಾರೆ. ಗೈಸ್, ಇವತ್ತು ಎಕ್ಸಿಟ್ ಪೋಲ್ ಬರ್ತಾ ಇದೆ, ಟಿ ವಿಲಿ ಡಿಸ್ಕಷನ್ ಆಗ್ತಿದೆ ಹಿಂದ್ಗಡೆ. ನಿಮ್ಮ ಅಭಿಪ್ರಾಯ ಏನು? ಎಷ್ಟೆಷ್ಟು ಬರಬಹುದು, ಹೆಂಗಿರ್ಬೋದು ನೆಕ್ಸ್ಟ್ ಆಫ್ಟರ್ ದ ಎಲೆಕ್ಷನ್ ರಿಸಲ್ಟ್? ಹೆಂಗೆ ಕಾಂಗ್ರೆಸ್ ರಿಯಾಕ್ಟ್ ಮಾಡ್ಬೋದು? ಏನು ಅನ್ಕೋತೀರಾ ನೀವು? ಈ ರಿಸಲ್ಟು ಕಾಂಗ್ರೆಸ್ ಅವ್ರಿಗೂ ಗೊತ್ತಿರುತ್ತೆ. ಅವ್ರದ್ದು ಡಿಫಾಲ್ಟ್ ಆನ್ಸರ್ ರೆಡಿ ಇರುತ್ತೆ. ಏನಂದರೆ ಲೈಕ್ ಇದನ್ನು ಇದು ಜನರ ಅಭಿಪ್ರಾಯ, ಇದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು ಅಂತ ಅವ್ರ ಆನ್ಸರ್, ಡಿಫಾಲ್ಟ್ ಆನ್ಸರ್ ಅದು ಪ್ರತಿ ಎಲೆಕ್ಷನಲ್ಲೂ ಸೋತ ಮೇಲೆ. ಆ್ಯಂಡ್ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟು ಏನೊಂದು 340ರಿಂದ 360 ಬರ್ಬೋದು. ನಾನು ಹಂಗೆ ಬರುತ್ತೆ ಅಂದ್ಕೊಂಡು ನನ್ನಿಂದ ಸ್ವಲ್ಪ ಇದ್ದಿದ್ದು ಕಾಸೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ದೀನಿ. ಹೋಪ್ಸು ಒಂದು 4 ಕಾಸು ದುಡಿಯೋಣ ಬಡವರು ಅಂತ. ಸೌರಭ್ ಅವರೇ, ನಿಮ್ಮ ಅಭಿಪ್ರಾಯ? ಇದು 10 ವರ್ಷದ ಮೋದಿ ಸರ್ಕಾರ ಅದ್ಭುತವಾಗಿ ನಡೀತು. ಸೊ ಈ ವರ್ಷದ ಎಕ್ಸಿಟ್ ಪೋಲ್ಸ್ನಂತೆ ಮೋರ್ ದೆನ್ 350 ಬರುತ್ತೆ ಅಂತ NDA ಸರ್ಕಾರ ಬರುತ್ತೆ. ಮತ್ತು ಮೋದಿಯವರು ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ ನನ್ನ ಪ್ರಕಾರ 5 ಕ್ಷೇತ್ರ ಕಾಂಗ್ರೆಸ್ಸಿಗೆ ಹೋಗುತ್ತೆ. ಒಂದು ದಾವಣಗೆರೆ, ಒಂದು ಚಿತ್ರದುರ್ಗ, ಹಾಸನ, ಇನ್ನೊಂದು 2 ಯಾವುದೋ, ಒಟ್ಟು 23 ನನ್ನ ಅಂಕಿಅಂಶ. ನಾಳೆ ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತದೆ. ಸೊ ನೋಡೋಣ, ಮತ್ತೊಮ್ಮೆ BJP ಸರ್ಕಾರ, ಮೋದಿ ಸೊ ಇಸ್ತಿ BJP ಬಂದರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಗೌರ್ಮೆಂಟಿಂದ? ಏನಾದರೂ ಒಂದು ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಪೇಯರ್ಸಿಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ. ಇನ್ನೊಂದು ಇನ್ಫ್ರಾ ಆಲ್ರೆಡಿ ಫುಲ್ ಬೂಮಿಂಗಲ್ಲಿದೆ. ಇನ್ನೊಂದು ಇನ್ಫ್ರಾಗೆ ಇನ್ನೂ ಒಂದು ಸ್ವಲ್ಪ ಬೂಸ್ಟ್ ಸಿಗ್ಬೋದು ಅಂತ. ಮತ್ತು POK ಮತ್ತೆ ವಾಪಸ್ ಇಂಡಿಯಾಗೆ ಜಾಯ್ನ್ ಆಗ್ಬೋದು ಅಂತ. UCC ತರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅದು ಇಂಪ್ಲಿಮೆಂಟ್ ಆಗುತ್ತೆ. ಒನ್ ನೇಷನ್ ಒನ್ ಎಲೆಕ್ಷನ್. ಸೊ ಇದೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ. ಸೌರಭ್ ಅವರೇ, ನಿಮ್ಮದು ವಿಶ್ವನಾಥ್ ಹೇಳಿದ್ದಕ್ಕಿಂತ ಏನಾದರೂ ಹೊಸದು ಅಥವಾ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಅಂದರೆ IT ಸೆಕ್ಟರ್ ಸ್ವಲ್ಪ ಇನ್ನೂ ಹೆಚ್ಚು ಬಂಡವಾಳ ಹಾಕಬೇಕು ಅಂತ ನನ್ನ ಅಭಿಪ್ರಾಯ. ಅದು ಹಾಕಿದರೆ ಇನ್ನೂ ನಮ್ಮಂಥವರು ಸ್ವಲ್ಪ ಉದ್ಧಾರ ಆಗ್ಬೋದು ಅಂತ. ಮತ್ತು ವಿಶ್ವಾನಂದ್ ಅವ್ರು ಹೇಳ್ದಂಗೆ ಸೆಕ್ಟರ್ ಮಾಡ್ತಿರೋದಕ್ಕೂ IT ಸೆಕ್ಟರ್ಗೆ ವಾಪಸ್ ಗೌರ್ಮೆಂಟಿಂದ ಸಿಗ್ತಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದೇ ಅದೊಂದು ಮಾಡಬೇಕಾಗಿದೆ. ಮತ್ತು ಮಿಡ್ಲ್ ಕ್ಲಾಸ್ ನಮ್ಮಂಥ ಟ್ಯಾಕ್ಸ್ ಪೇಯರ್ಸ್ ಅವರಿಗೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿದರೆ ಇದಾಗುತ್ತೆ. ಓಕೆ.